ಕುಮಟಾ ತಾಲೂಕಿನ ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಸಿದ್ಧ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನ ಬಡ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿಯಂತೆ 3,40,000 ರೂಪಾಯಿ ಶೈಕ್ಷಣಿಕ ಪ್ರೋತ್ಸಾಹ ಧನ ನೀಡಲಾಯಿತು. ಕುಮಟಾ ತಾಲೂಕಿನ ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಸಿದ್ಧ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನದ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರಾದ ಸತೀಶ್ ಬಿ ನಾಯ್ಕ್ ರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಟ್ರಸ್ಟ್ ವತಿಯಿಂದ 3.4 ಲಕ್ಷ ರೂಪಾಯಿಗಳಿಂದ ಇಂದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಇದನ್ನು ತಮ್ಮ ಶಿಕ್ಷಣಕ್ಕೆ ಉಪಯೋಗಿಸಿಕೊಳ್ಳಬೇಕು. ಮತ್ತೊಬ್ಬರಿಂದ ಸಹಾಯ ಪಡೆದರೆ ವಿದ್ಯಾರ್ಥಿಗಳಲ್ಲಿ ವಿವೇಕವೂ ಕೂಡ ಬೆಳೆಯುತ್ತದೆ. ಈ ವಿವೇಕದಿಂದ ಸಾಮಾಜಿಕ ಪ್ರಜ್ಞೆ ಉಂಟಾಗುತ್ತದೆ ಎಂದರು. ನಾವು ವಿದ್ಯಾರ್ಥಿಗಳು ಕೂಡ ಹೇಳ್ತೇವೆ, ಬಂದಂತ ಪಾಲಕರು ಕೂಡ ಅದನ್ನು ಹೇಳ್ತೇವೆ. ಸಹಾಯ ಮಾಡುವವರು ಮಕ್ಕಳು ನಾನು ನೋಡಿದ್ದೇನೆ, ನಾನು ಇಷ್ಟು ವರ್ಷದ ಸರ್ವಿಸ್ ನೋಡಿದ್ದೇನೆ. ಸಹಾಯ ಮಾಡುವವರು ಯಾವಾಗ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಸಹಾಯ ಸಂಪೂರ್ಣವಾಗಿ ಸದುಪಯೋಗ ಆಗಬೇಕು. ಆವಾಗ ಮಾತ್ರ ಸಹಾಯವನ್ನು ಮಾಡಲಿಕ್ಕೆ ಅವರಿಗೂ ಕೂಡ ಮನಸ್ಸು ಬರ್ತದೆ, ಆ ಸಹಾಯದ ಫಲವೂ ಕೂಡ ನಿಮಗೆ ಸಿಗ್ತದೆ. ಅದರಿಂದ ಆ ಸಂಪೂರ್ಣ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಸಹಾಯ ಮಾಡೋರು ಯಾವಾಗಲೂ ಕೂಡ ಇದ್ದೇ ಇರ್ತಾರೆ. ನಿಮಗೆ ಈಗೆಲ್ಲ ಮುಂದೆ ನಿಮ್ಮ ಹೈಯರ್ ಕೋರ್ಸ್ಗಳಿಗೆ ಹೋದಾಗ ಕೂಡ ನಿಮಗೆ ಎಲ್ಲ ರೀತಿಯಲ್ಲಿ ಈಗಿನ ಕಾಲದಲ್ಲಿ ನನ್ನ ತಿಳಿದ ಮಟ್ಟಿಗೆ ನಮಗೆ ಧನ ಸಹಾಯ ಇಲ್ಲ ಅಥವಾ ಧನದ ಕೊರತೆ ಅಂತ ಇದೆ ಅಂತ ಹೇಳಿದ್ರೆ ಅದು ಯಾವುದೇ ವಿದ್ಯಾಭ್ಯಾಸವನ್ನು ಯಾರೂ ಕೂಡ ನಿಲ್ಲಿಸಲೇಬೇಕಾಗಿಲ್ಲ. ಸೊ ಅಂತ ಸಹಾಯ ಮಾಡುವಂತ ಶ್ರೀಧರ್ ನಾಯ್ಕ ಅಂತ ಮನಸ್ಸುಗಳು ಬಹಳಷ್ಟು ನಮ್ಮನ್ನೇ ಇದ್ದಾರೆ. ಸೊ ಅವರ ಟ್ರಸ್ಟಿನ ಎಲ್ಲ ಸದಸ್ಯರು ಕೂಡ ನಿಮ್ಮೊಟ್ಟಿಗೆ ಯಾವಾಗಲೂ ಕೂಡ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಮಾತನಾಡಿ, ವಿದ್ಯಾರ್ಥಿಗಳು ಕೀಳರಿಮೆ ಬಿಡಬೇಕು, ಆಸಕ್ತಿಯಿಂದ ಜೀವನದಲ್ಲಿ ಮುನ್ನುಗ್ಗಬೇಕು ಎಂದರು. ಈ ಒಂದು ಸಹಾಯ ನಮಗೆ ಅಲ್ಪ ಎನಿಸಿದರೂ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಮೊತ್ತವೇ ಹೌದು ಎಂದರು. ಟ್ರಸ್ಟಿನ ಈ ಸಹಾಯ ಸದಾ ಮುಂದುವರಿಯಲಿ ಎಂದರು. ಸುಮಾರು 35 ಲಕ್ಷ ರೂಪಾಯಿಗಳು ಸರ್ ನೋಡಿ ಒಂದ್ಸಲ ಕೈ ಮುಗಿರಿ ಎಲ್ಲ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಅವರೀಗ ಅದಕ್ಕೆ ಸಮಾನವಾದಂಥ ಈ ಕಾರವಾರ PU ಕಾಲೇಜಿನಲ್ಲಿ ಕೂಡ ಎಲ್ಲ PU ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕರಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾಲೇಜು ಬೆಳಗಲಿಕ್ಕೆ ಈ ಎಲ್ಲ ಆ ಕಾಲೇಜಿನ ಸರ್ವ ಸಿಬ್ಬಂದಿಗಳ ಪಾತ್ರ ಇದೆ. ಈ ಕಾರ್ಯಕ್ರಮ ನಮ್ಗೇನು ಅನಿಸುವುದಿಲ್ಲ. ಒಬ್ಬೊಬ್ಬರಿಗೆ ಹಣ ಕೊಡ್ತಾರೆ, ಈಗ ಹಣದ ಅಗತ್ಯ ಇಲ್ಲ ಅಂತ ಆ ಮಾತನ್ನು ಪ್ರಸ್ತಾಪಪಡಿಸಿದ್ದಾರೆ. ಆದರೆ ನಿಜವಾಗಿ ನಾನು ನೋಡಿದ ಹಾಗೆ ನಿಮ್ಮ ಪಾಲಕರಲ್ಲಿ ಹಲವರು ತಂದೆ ಅಥವಾ ತಾಯಿ ಬೇರೆಯವ್ರ ಮನೆ ಕೆಲಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು, ಕೆಲವು ಜನರಿಗೆ ತಂದೆ ತಾಯಿ ಇರುವುದಿಲ್ಲ ಅಂತ ವಿದ್ಯಾರ್ಥಿಗಳು ಇರ್ತಾರೆ. ಇಲ್ಲಿ ನಮ್ಮ ಹೊರನೋಟಕ್ಕೆ 5,000 ರೂಪಾಯಿ ಒಂದು ವಿದ್ಯಾರ್ಥಿ ಕೊಡ್ತೇನೆ ಅಂತ ನಾವು ಹೇಳಿದ್ರು ಅದು ಎಷ್ಟು ಅಗತ್ಯ ಇರ್ತದೆ ಅವ್ರಿಗೆ ಬೇಕು. ನಿರ್ಧಾರಾಗಿ ಖರ್ಚು ಮಾಡುವಂತ ಕೆಲವು ದೊಡ್ಡ ಮಕ್ಕಳನ್ನೇ ನಾವು ಕಣ್ಣು ಬರ್ತೇವೆ. ಅಪ್ಪ ಪಾಕೆಟ್ ಮನೆನೇ ದಿವಸಕ್ಕೆ 5,000 ರೂಪಾಯಿ ಕೊಡುವಂತ ಮಕ್ಕಳಿದ್ದಾರೆ. ನಾವು ಅವರನ್ನು ಹೋಲಿಸ್ಕೊಳ್ಬಾರ್ದು. ನಾವು ನಮ್ಗಿಂತ ಕೆಳಗಿನವರನ್ನು ನೋಡ್ಬೇಕು, ನಮ್ಮ ಮನೆಯ ಸ್ಥಿತಿಯನ್ನು ನೋಡ್ಬೇಕು. ನಮ್ಗೆ ಯಾವ ರೀತಿ ಆ ಹಣ ಉಪಯೋಗ ಬರ್ತದೆ, ನಾವು ಹ್ಯಾಂಗ್ ಬಳಸ್ಕೊಳ್ಬೇಕು ಅದನ್ನು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀಧರ್ ಮೋಹನ್ ನಾಯಕ್ ಮಾತನಾಡಿ, ವಿದ್ಯೆಯಿಂದ ವಿನಯ, ವಿನಯದಿಂದ ವ್ಯಕ್ತಿತ್ವ, ವ್ಯಕ್ತಿತ್ವಕ್ಕೆ ತಕ್ಕ ಧನ ಗೌರವ ಸಿಗುತ್ತದೆ. ಈ ಧನ ಸಹಾಯ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವರ ಮಹಾಪ್ರಸಾದ ಎಂದು ತಿಳಿದು ವಿದ್ಯಾಭ್ಯಾಸಕ್ಕೆ ಬಳಸಿಕೊಳ್ಳಬೇಕು ಎಂದರು. ವೇದಿಕೆಯಲ್ಲಿ ಟ್ರಸ್ಟ್ನ ರಾಘವೇಂದ್ರ ಪೈ, ಶಿರಾಲಿ ರಾಧಾಕೃಷ್ಣ ನಾಯಕ್, ಮಾರುತಿ ನಾಯಕ್, ವೈದಿಕರಾದ ಸುಬ್ರಾಯ್ ಭಟ್ ಉಪಸ್ಥಿತರಿದ್ದರು. ಉಪನ್ಯಾಸಕರಾದ ಆನಂದು ವೈ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಶ್ರೇಯಾ ಶ್ರೀಧರ್ ನಾಯಕ್ ಪ್ರಾರ್ಥಿಸಿದರು. ಗಜಾನನ ಹೆಗಡೆ ನಿರೂಪಣೆ ಮಾಡಿದರು. ಕಾಲೇಜಿನ ಉಪನ್ಯಾಸಕರಾದ ನಾಗರಾಜ್ ನಾಯ್ಕ್, ನಾಗೇಶ್ ಹರಿಕಾಂತ, ಗಣೇಶ್ ಭಟ್, ರಾಘವೇಂದ್ರ ಮಡಿವಾಳ್ ಇದ್ದರು. ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.